ನೀವು ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಇದ್ರಪ್ಪ, ನಮ್ಮ ರೇಷ್ಮಾ ಆಂಟಿನೇ ಯಾಕೆ ಬೇಕಾಗಿತ್ತು? ಒಳ್ಳೆ ಒಳ್ಳೆ ಹೀರೋಯಿನ್ಗೂ ನಂತರ ಇದು ಮಿಡಲ್ ಇರಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನನ್ನ ಮಿಡಲ್. ಯಾಕಂದರೆ ನಾನು ಫಿಶ್ ತಿಂತೀನಿ, ಯಾಕಂದರೆ ನನ್ನ ಮಿಡಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನವೀನ್ ನನ್ನ ಹಿಂದೆ ಬಂದಿದ್ದು. ಫಿಶ್ಶು, ಏಡಿಕಾಯಿ, ಸೀಗಡಿಕಾಯಿ ಎಲ್ಲ ತಿನ್ನಿಸಿ ನನಗೆ ಬುಟ್ಟಿಗೆ ಹಾಕೋಬಿಟ್ರು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಮಗ ಎಲ್ಲ ಬಂದಿದ್ರು. ಅವ್ರ ಮಗನೂ ಸರ್ಪ್ರೈಸ್ ಆಯಿತು, ಖುಷಿ ಆದರು ನನ್ನ ಮೀಟ್ ಮಾಡಿ. ಅವರು ಅಂಕಲ್ ಅಂಕಲ್ ಅಂತ ಕರೀತಾರೆ, ನಾನು ಅಂದೆ ಅಣ್ಣ ಅಣ್ಣ ಅಂತ ಕರಿ ಅಂದರೆ. ನಾನು ರೇಷ್ಮಾ ಅಂದರೆ ಏನು ಎರಡು ಕೊಂಬಿದ್ದೆ, ನನಗೇನು ಬರಲ್ಲ, ಆಮೇಲೆ ಝೀರೋ. ಅಲ್ಲ, ನೀವು ಹೀರೋ, ನೀವು ಯಾವತ್ತೂ ಝೀರೋ ಆಗಲ್ಲ, ಹೀರೋನೇ ಆಗಿರ್ತೀರಾ. ಹಾಲಿವುಡ್, ಬಾಲಿವುಡ್, ಚಕ ಚಕ್ ಚಕ ಚಕ್. ಸಿಂಹ ಸಾಹಸ ಸಿಂಹ ನೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು. ಇವಾಗ ಶುರು ಮಾಡಿದ್ರು. ನಾವು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಯಾವಾಗ ಬಂದರೂ ಜನಗಳು ಆಕ್ಸೆಪ್ಟ್ ಮಾಡಿದ್ರು. ಟ್ರೋಲ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಎಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ನಾನು ಎಲ್ಲೋ ಇದ್ದೆ, ಮೇಡಮ್ ಜೊತೆ ಸೇರ್ಕೊಂಡು ಪಾಪ್ಯುಲರ್. ನಮ್ಮಿಬ್ರದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್. ಇವರು ಕಿಚಗಿಲಿಯಲ್ಲಿ ಇದ್ದಾಗ ಜನಗಳು ರೆಕಗ್ನೈಸ್ ಮಾಡ್ತಾಯಿದ್ರು, ಕಿಚಗಿಲಿ ಬಂದಾಗ ನಾರ್ಮಲ್ ಆಗೋಗ್ಬಿಟ್ರು. ನಾನು ಟ್ರೋಲ್ ಅವ್ರಿಗೆ ನಿಜವಾಗ್ಲೂ ನನಗೆ ಎಷ್ಟು ಭಯ ಆಗುತ್ತೆ ಅಂದರೆ, ಅವ್ರು ಮಾಡಿದಾಗ ನನ್ನ ಫ್ಯಾಮಿಲಿಯವ್ರು ನನಗೆ ಕಳಿಸಿ ಇಲ್ಲಿದ್ದೆ ನೋಡು, ಇಲ್ಲಿದ್ಯಾ ನೋಡು ಅಂತಂದಾಗ ನನಗೆ ಮೀನ್ಸ್ ನಾನು ಒಂಟಿ ಮಾಡೋಣ ಅಂತ ಇದ್ದೆ, ಇವ್ರು ಜೊತೆಲಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಜೊತೆಲಿ ಮಾಡ್ಕೊಂಡ್ವಿ ನಾವು. ಬಟ್ ಜೊತೆಲಿ ಮಾಡಿದಾಗ ನಾವು ಈ ಥರ ಓಡ್ತೀವಿ, ಎಕ್ಸ್ಪ್ರೆಸ್ ಬಸ್ ಥರ ಅಂತ ಗೊತ್ತಿರಲಿಲ್ಲ. ಓಕೆ, ನನಗೆ ನೆಕ್ಸ್ಟ್ ರೀಲ್ಸ್ ಯಾವುದು ಅಂತ ನವೀನ್ಗೇನೋ ಮೆಸೇಜ್ ಕಳಿಸಿದ್ರು. ರೇಷ್ಮಾ ಅವರು ಯಾವ ಸಾಂಗು ರೇಷ್ಮಾ ಗುಡಿಸಲು ಮಾತನಾಡಲು, ನನ್ನ ಪತಿರಾಯನಿಗೆ ತಿನ್ನಿಸಲು, ಮಾತನಾಡಲು. ಒಂದು ಹಳ್ಳಿಗೆ ಹೋಗಿ, ಅದು ಹುಲ್ಲು ಇರುತ್ತಲ್ಲ, ಹುಲ್ಲು ಬೆಟ್ಟ ಇರುತ್ತಲ್ಲ, ಆ ಬೆಟ್ಟದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಇದೆ. ಆ ಥರನೇ ಮಾಡಬೇಕು ಅಂತ ನಂಗೆ ಆಸೆ ಇದೆ. ರುಬ್ಬಿ ಅಂತ, ರುಬ್ಬಕ್ಕೆ ಅವ್ರು ರೆಡಿ ಇದ್ರೆ ರುಬ್ಬಿಸ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ನಿಜ, ನಂಗೆ ತುಂಬಾ ಖುಷಿ ಆಗುತ್ತೆ ರುಬ್ಬಿಸ್ಬೇಕಂದ್ರೆ. ರೇಷ್ಮಾ ಅವರೇ, ಅಲ್ಲ, ನಾನು ನವೀನಿಗೆ ಕೇಳ್ತಾ ಇದ್ದೆ, ಯಾಕೆ ರೇಷ್ಮಾ ಅವ್ರನ್ನೇ ಚೂಸ್ ಮಾಡಿದ್ರಿ ಅಂತ. ನನಗೆ ಗೊತ್ತಿಲ್ಲ, ನಿಮ್ಮ ಏಜ್ ಎಷ್ಟಿದೆನೋ ಗೊತ್ತಿಲ್ಲ. ನೀವು ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಇದ್ರಪ್ಪ, ನಮ್ಮ ರೇಷ್ಮಾ ಆಂಟಿನೇ ಯಾಕೆ ಬೇಕಾಗಿತ್ತು ಅಂತ ಜನಗಳು ಕೇಳ್ತಾವ್ರೆ. ಒಳ್ಳೆ ಒಳ್ಳೆ ಹೀರೋಯಿನ್ಗೂ ನಂತರ ಇದು ಮಿಡಲ್ ಇರಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನನ್ನ ಮಿಡಲ್. ಯಾಕಂದರೆ ನಾನು ಫಿಶ್ ತಿಂತೀನಿ, ಯಾಕಂದರೆ ಎಂಥದೋ ಒಂದು ಅದು ಇದೆ ನನಗೆ. ಯಾಕಂದರೆ ನನ್ನ ಮಿಡಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನವೀನ್ ನನ್ನ ಹಿಂದೆ ಬಂದಿದ್ದು. ಹೌದು, ಅದೆಂಥದ್ದು ಮೈಂಡ್. ಅದು ಫಿಶ್ ತಿನ್ನಿಸಿ ನನಗೆ ಫೇವ್ರೆಟ್ ಫಿಶ್ಶು ಅಂತ ಹೇಳ್ಬಿಟ್ಟು, ಫಿಶ್ಶು, ಏಡಿಕಾಯಿ, ಸೀಗಡಿಕಾಯಿ ಎಲ್ಲ ತಿನ್ನಿಸಿ ನನಗೆ ಬುಟ್ಟಿಗೆ ಹಾಕೋಬಿಟ್ರು. ಇವರೇ, ಹೌದು. ಅಂತ ಇಲ್ಲ, ಮೇಡಮ್ ಅಂತ ಇದ್ರು. ನಾವು ಅವತ್ತು ಫಸ್ಟ್ ಮೀಟ್ ಆದಾಗ ಮೀನ್ಸ್ ಜಯನಗರದಲ್ಲಿ ಎಲ್ಲಿ ಅಂತ ಕೇಳಿದ್ರು. ಮೇಡಮ್ ನೀವೆಲ್ಲಿ ಅಂತ, ನವೀನ್ ನಾನು ಮಂಗಳೂರು ಫುಡ್ ತಿನ್ನಬೇಕು ಅಂತ ಹೇಳಿದ್ರು. ಆವಾಗ ಮಂಗಳೂರು ಫುಡ್ಗೆ ಹೋದ್ರಿ. ನಾನು ಎಲ್ಲ ಥರ ಫುಡ್ ನಾನು ಟೇಸ್ಟ್ ಮಾಡಿದ್ದೀನಿ, ಬಟ್ ಅವರು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಅವರು ಏನೇನು ಬೇಕೋ ನಾನೇ ಅಂದೆ, ಏನೇನು ಬೇಕೋ ಆರ್ಡ್ರ್ ಮಾಡಿ. ನವೀನ್ ನನಗೆ ಓಡೋದು ಆರೋದು ಎಲ್ಲ ಬೇಕು ಅಂತ. ನಾನು ಓಡೋದು ಆರೋದು ಅಂತ ನಾನು ಅಂದೆ, ಮೇಡಮ್ ಇಲ್ಲ ಆರೋದೆಲ್ಲ ಸಿಗೋಲ್ಲ, ನೀರಲ್ಲಿ ಇರೋದು ಆ ಥರ ಸಿಗುತ್ತೆ ಅಂದರೆ ಪ್ರಾನ್ಸು, ಫಿಶ್ಶು ಎಲ್ಲ ಟೇಸ್ಟ್ ಮಾಡಿದ್ರು. ಅವ್ರು ಆರ್ಡ್ರ್ ಮಾಡಿದ್ರು, ಅವ್ರಿಗೆ ಕೇಳಿದ್ದೆ, ತಿಂದ್ರಿ ಚೆನ್ನಾಗಿತ್ತು. ಅವ್ರ ಮಗ ಎಲ್ಲ ಬಂದಿದ್ರು, ಅವ್ರ ಮಗನೂ ಸರ್ಪ್ರೈಸ್ ಆಯಿತು, ಖುಷಿ ಆದರು ನನ್ನ ಮೀಟ್ ಮಾಡಿ. ಅವರು ಅಂಕಲ್ ಅಂಕಲ್ ಅಂತ ಕರೀತಾರೆ, ನಾನು ಅಂದೆ ಅಣ್ಣ ಅಣ್ಣ ಅಂತ ಕರಿ ಅಂದರೆ, ಇಲ್ಲ ಅವರು ಅಂಕಲ್ ಅವ್ರ ಮಗ. ಆಮೇಲೆ ಹಿಂಗೆ ಮಾಡಿದ್ರಿ, ರೀಲ್ ಎಲ್ಲ ಆಯಿತು. ಅವ್ರ ಮಗನೂ ಕ್ಯಾಮ್ರಾ ಇಟ್ಕೊಂಡೆಲ್ಲ ರೀಲ್ ಮಾಡಿಕೊಟ್ಟ, ಚೆನ್ನಾಗಾಯಿತು. ರಾತ್ರಿನೇ ನಾನು ಆದರೆ ಎಲ್ಲರೂ ಫೋನ್ ಬಂತು, ಇದೇನಿದ್ರು ರೇಷ್ಮಾ ಅಂದರೆ. ನಾನು ಆಮೇಲೆ ರೇಷ್ಮಾ ಅಂದರೆ ಏನು ಎರಡು ಕೊಂಬಿದ್ದೆ, ಅವರು ಒಂದು ನಾರ್ಮಲ್ ಹೆಂಗ್ಸು ತಾನೆ. ಏನಾಯಿತು ಹಿಂಗೆ ಆಗ್ತಾ ಎಲ್ಲ ಮಾಡ್ತಾ ಬರ್ತಾಯಿದ್ರಿ. 2 ರೀಲ್ ಮಾಡಿದ್ರಿ, ಬಿಟ್ರಿ. ಅವರು ಮೀನ್ಸ್ ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಾಯಿತು. ಮೊಬೈಲೆಲ್ಲ ಹೇಳಿದ್ನಲ್ಲ, ಹಿಂಗೆ ಮೊಬೈಲಲ್ಲಿ ಮಾಡ್ತಾ ಇದ್ದಾಗ ನನಗೂ ಎಲ್ಲ ಮೀನ್ಸ್ ಶೀಸ್ ಎ ಸೆಲೆಬ್ರಿಟಿ ಲಿಸ್ಟಲ್ಲಿದ್ದಾಗ ಒಂದು ಆ ವ್ಯೂ ಅದೇನಂತಾರೆ ಮೀನ್ಸ್ ಆ ಲುಕ್ ಕೊಡಬೇಕು, ಇದು ಕೊಡಬೇಕು. ಯಾಕಂದರೆ ಮೇಡಮ್ ಹೇಳ್ತಾರೆ ನಾರ್ಮಲಾಗಿ ಮಾಡೋದು ಅಂತ ಅಂದ್ಬಿಟ್ಟು. ಬಿಕಾಸ್ ಅವ್ರ ಜೊತೆ ನಾವು ಸೇರಿದಾಗ ನನ್ನ ಕ್ವಾಲಿಟಿ ಮೀನ್ಸ್ ಮೇಡಮ್ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ವಿ ಡಿಡ್. ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ರಿ. ಎಡಿಟರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಈ ಥರನೇ ಮಾಡಿ ಆ ಥರನೇ ಮಾಡಿ. ಯಾಕಂದರೆ ಎಡಿಟರು ಅಷ್ಟೇ ಮೇಡಮ್ದೆಲ್ಲ ಚೆಕ್ ಮಾಡಿಕೊಂಡು ಮೇಡಮ್ ಕೈಯಲ್ಲಿ ಎಷ್ಟು ಆಗುತ್ತೋ ಫೋಕಸ್ ಮಾಡಿ, ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು. ನನಗೇನು ಬರಲ್ಲ, ಆಮೇಲೆ ಝೀರೋ, ನನಗೇನು ಬರಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಅಲ್ಲ, ನೀವು ಹೀರೋ, ನೀವು ಯಾವತ್ತೂ ಝೀರೋ ಆಗಲ್ಲ, ಹೀರೋನೇ ಆಗಿರ್ತೀರಾ. ಹಾಲಿವುಡ್, ಬಾಲಿವುಡ್, ಚಕ ಚಕ್ ಚಕ ಚಕ್.
ನಾನಿವಾಗ ಹೆಂಗಾಗೋಗ್ಬಿಟ್ಟಿದ್ದೀವಿ ಅಂತಂದರೆ ಫಸ್ಟ್ ಮಾಡ್ತಾ 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 ನಾವು ಯಾವಾಗ ಇದಾಯಿತು ನಾವು ನಾರ್ಮಲ್ಲಾಗೆ ಮಾಡ್ತಾ ಇರ್ಬೇಕಂದ್ರೆ ಕಮೆಂಟ್ಸ್ಗಳೆಲ್ಲ ಬಂದಾಗ ನಾನು ಡಿಪ್ರೆಷನ್ ಹೋದಾಗ ಮೇಡಮ್ ಎಲ್ಲ ಸ್ಪೋರ್ಟಿವ್ ಕೊಟ್ಟರು, ನವೀನ್ ಯಾವುದೇ ಕಾರಣಕ್ಕೂ ಮೆಸೇಜ್ ನೋಡಬೇಡಿ ಅಂತ. ಎಷ್ಟೋ ಜನ ಫ್ರೆಂಡ್ಸ್ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಇವ್ರ ಜೊತೆನೇ ಮಾಡಬೇಕಾ ಅವ್ರ ಜೊತೆನೇ ಮಾಡೋದು. ನಾನು ಒಂದು ಚಾಲೆಂಜಾಗಿ ತೊಗೊಂಡೆ. ಒಬ್ಬರನ್ನ ಟಾರ್ಗೆಟ್ ಮಾಡಿದಾಗ ಸಮಥಿಂಗ್ ಇಸ್ ದೇರ್, ಒಂದು ಮೋಟಿವೇಶನ್ ಬಂತು ನನಗೆ. ಯಾಕೆ ಎಲ್ಲರೂ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕೆ ಈಗ ರೇಷ್ಮನ್ನ ಈಗ ಹೌದು ತುಂಬ ಜನರ ಪ್ರಶ್ನೆನೂ ಹೌದು ಇದು. ರೇಷ್ಮನ್ನೇ ಯಾಕೆ ಚೂಸ್ ಮಾಡಿದ್ರಿ ನೀವು ರೀಲ್ಸ್ ಮಾಡೋಕ್ಕೆ, ಬೇರೆಯವ್ರನ್ನ ಚೂಸ್ ಮಾಡ್ಬೋದಿತ್ತಲ್ಲ ಅಂತ. ನಮ್ಮದು ರೀಲ್ ಚೆನ್ನಾಗಿದ್ದಾಗ ಎಲ್ಲರೂ ಟಾರ್ಗೆಟ್ ಮಾಡಿ ಅವಳ ಜೊತೆ ಮಾಡಬಾರ್ದು, ಅವ್ರಂಗೆ ನಿಂದೇನು ನಿನ್ನ ಬ್ಯಾಕ್ಗ್ರೌಂಡ್ ಏನು ಅಂದಾಗ ಏನಾಗಿದೆ ಅವರು ಒಂದು ನಾರ್ಮಲ್ಲೇ. ನಾನು ಆವಾಗ ನನಗೊಂದು ಸ್ಪೋರ್ಟಿವ್ ಬಂತು. ಮೇಡಮ್ನ ಕೇಳಿದೆ, ಮೇಡಮ್ ಹೆಂಗೆ ಅಂತ ಅಂದ್ಬಿಟ್ಟು ನವೀನ್ ನೀವು ಹೆಂಗೆ ಹೇಳಿದ್ರು ಹಂಗೆ ನಾವು ಮಾಡೋಣ. ಅವ್ರ ಯಜಮಾನರು ಸಪೋರ್ಟ್ ಮಾಡಿದ್ರು, ಮಾಡಿ ಏನು ಬೇಕೋ ಮಾಡಿ ಚೆನ್ನಾಗಿ ಮಾಡಿ. ನನಗೊಂದು ಅವರೊಂದು ಇಡಮ್ ಜಮ್ ಅಂತ ನಾನು ಹೇಳಿದ್ನಲ್ಲ, ಒಂದು ಅವ್ರ ಕಲೆನ ನಾವು ಮಾಡ್ತಾ ಇದ್ದಾಗ ಎಷ್ಟೊಂದು ಜನ ನಮ್ಮ ಕಾಲು ಎಳೆಯೋಕ್ಕೆ ಶುರು ಮಾಡಿದ್ರು. ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ನನಗೂ ಗೊತ್ತಿದೆ, ಬಿಕಾಸ್ ಅವರು ಇವಾಗ ಕೆರಡೆ ಬಿದ್ದಿದ್ದಾರೆ. ಅವ್ರ ಮನೆ ಪರಿಸ್ಥಿತಿಗೋಸ್ಕರ ಅವರು ಒಂದು ಏನೇನೋ ಮಾಡಬೇಕು ಅಂತ ಸರ್ಕಸ್ ಮಾಡ್ತಾಯಿದ್ದಾರೆ. ಅವ್ರು ಬ್ಯುಸಿ ಇದ್ದಾಗ ನಾನು ಬ್ಯುಸಿ ಇದ್ದಾಗ ನಾವು ಏನು ಮಾಡಲ್ಲ. ಒಂದು ಟೈಮ್ ತೊಗೊಂಡು ಒಂದು ಇನ್ಸ್ಟಾಗ್ರಾಮ್ ಪ್ರಕಾರನೇ ಯಾವ ರೀತಿ ಮಾಡಬೇಕು, ಅವ್ರನ್ನ ಮೇಡಮ್ನ ಯಾವ ರೀತಿ ತೋರಿಸ್ಬೇಕು, ನನ್ನನ್ನು ಯಾವ ರೀತಿ ತೋರಿಸ್ಬೇಕು, ನನ್ನ ಕ್ಯಾಮ್ರಾಮ್ಯಾನ್ ಆಗಲಿ ಅವ್ರ ಎಡಿಟಿಂಗ್ ಆಗಲಿ ಅವರೆಲ್ಲ ಮಾಡಿ ತೋರಿಸ್ತಾ ಇದ್ದಾಗ ಇವಾಗ ಮೇಡಮ್ ಅಂತಾರೆ, ಇದು ಮೇಡಮ್ನ ಏನಂತ ಗೊತ್ತಾ, ಈ ರೇಷ್ಮಾ ಆ ರೇಷ್ಮಾ ಅಂತ ಹೇಳೋದಕ್ಕೆ ಯಾವಾಗ ಶುರು ಮಾಡಿದ್ರು, ನಾವು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಯಾವಾಗ ಬಂದರೂ ಜನಗಳು ಆಕ್ಸೆಪ್ಟ್ ಮಾಡಿದ್ರು. ನನಗೂ ಬ್ಯಾಡ್ ಕಮೆಂಟ್ಸ್ ಬಂತು, ನಾನು ಇಗ್ನೋರ್ ಮಾಡಿದೆ, ಮೇಡಮು ಇಗ್ನೋರ್ ಮಾಡಿದ್ರು, ಚೆನ್ನಾಗಿ ಬಂತು. ನಾನೊಂದು ಚಾಲೆಂಜ್ ತೊಗೊಂಡೆ, ಮೇಡಮ್ ಜೊತೆನೇ ಮಾಡಬೇಕು. ಎಷ್ಟು ಜನ ಹೇಳಿದ್ರು ಮಾಡಬಾರ್ದು ಅಂತ ಅಂದ್ಬಿಟ್ಟು, ಅವ್ರಿಗೂ ಅಷ್ಟೇ ನವೀನ್ ಜೊತೆ ಮಾಡಬಾರ್ದು ಅಂತ ಎಷ್ಟು ಸತಿ ಹೇಳಿದ್ರು. ನಾವು ಮಾಡೋದಕ್ಕೆ ಶುರು ಮಾಡಿದಾಗ ಜನಗಳು ಆಕ್ಸೆಪ್ಟ್ ಮಾಡ್ತಾಯಿಲ್ಲ. ಐ ಡೋಂಟ್ ಕೇರ್, ನನಗೇನು, ನಮ್ಮ ಮೈಂಡ್ ನಮ್ಗೆ ಗೊತ್ತಿದೆ, ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದೀವಿ, ಪೀಪಲ್ ಆರ್ ಆಕ್ಸೆಪ್ಟಿಂಗ್ ಇಟ್, ಮಿಲಿಯನ್ಸ್ ಲೆಕ್ಕದಲ್ಲಿ ಓಡ್ತಾ ಇದೆ. ಟ್ರೋಲ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಎಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ನಾನು ಎಲ್ಲೋ ಇದ್ದೆ, ಮೇಡಮ್ ಜೊತೆ ಸೇರ್ಕೊಂಡು ಪಾಪ್ಯುಲರ್. ಹೌದು, ಇನ್ನೊಂದು ವಿಚಾರ ಕೇಳಬೇಕು. ರೇಷ್ಮಾ ಅವ್ರನ್ನ ಮುಂದಿಡ್ಕೊಂಡು ನವೀನ್ ಅವರು ಫೇಮಸ್ ಆಗ್ತಿದ್ದಾರೆ, ನವೀನ್ ಅವರು ಪಾಪ್ಯುಲಾರಿಟಿಗೆ ರೇಷ್ಮಾ ಅವ್ರನ್ನ ಬಳಸ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ, ಈ ಸ್ಟೇಟ್ಮೆಂಟ್ಗೆ? ನಾನೇನು ಅದೆಲ್ಲ ಏನೂ ಇಲ್ಲ. ನಮ್ಮಿಬ್ರದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್. ನಾನು ಇಷ್ಟೇ ಹೇಳಿದ್ದು, ನಾನು ಹೇಳಿದ್ದು ಇಷ್ಟೇ, ಎಲ್ಲರೂ ನಮ್ಮನ್ನು ಹೆಂಗೆ ಕಾಲು ಎಳೆದು ಎಲ್ಲರೂ ಅವ್ರ ಜೊತೆ, ನನಗೆ ಎಷ್ಟು ಜನ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಆಗಲಿ ಎಲ್ಲರೂ ಅವಳ ಜೊತೆ ಮಾಡಬಾರ್ದು, ಅವ್ರು ಹಂಗೆ ಅವ್ರು ಹಿಂಗೆ, ಅವರು ಮುಸ್ಲಿಮ್ಸ್ ಇವ್ರು ಹಿಂಗೆ ಆ ಥರ ಈ ಥರ ಅಂದಾಗ ನಾನೇ ಒಂದು ಚಾಲೆಂಜಾಗಿ ತೊಗೊಂಡೆ. ಅವ್ರನ್ನ ಪಾಪ್ಯುಲಾರಿಟಿಗೋಸ್ಕರ ಪಾಪ್ಯುಲಾರಿಟಿಗೆ ಎಲ್ಲ ನಾವೇನು ಮಾಡ್ತಾ ಇಲ್ಲ. ಐ ವಾಂಟ್ ಟು ಶೋ ಹರ್, ಅವ್ರ ಕಲೆನ ನಾವು ತೋರಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾದ ನವೀನ್ ಅವರು ಪಾಪ್ಯುಲಾರಿಟಿ ಆಗಬೇಕು ಅಂತ ರೇಷ್ಮಾ ಅವ್ರ ಜೊತೆ ರೀಲ್ ಮಾಡ್ತಿಲ್ಲ. ಅಂದರೆ ಜಸ್ಟು ವಿ ಆರ್ ಎಂಟರ್ಟೈನಿಂಗ್, ದಟ್ಸ್ ಇಟ್. ಮೇಡಮ್ನ ಅವ್ರ ಕಲೆನ ನಾವು ಮುಂದೆ ತೋರಿಸ್ತಾ ಇದ್ದೀವಿ. ಇವಾಗ ಅವರು ಕಿಚಗಿಲಿದ್ದಾಗ ಜನಗಳು ರೆಕಗ್ನೈಸ್ ಮಾಡ್ತಾಯಿದ್ರು, ಕಿಚಗಿಲಿ ಬಂದಾಗ ನಾರ್ಮಲ್ ಆಗೋಗ್ಬಿಟ್ರು. ಇವಾಗ ತಿರ್ಗಾ ನನ್ನ ಜೊತೆ ಬಂದಾಗ ಅವ್ರು ಟ್ರೆಂಡ್ ಆಗೋಗ್ಬಿಟ್ರು. ಇವಾಗ ಟ್ರೆಂಡಿಂಗಲ್ಲಿದ್ದಾರೆ. ಪಾಪ ಅವರು ತುಂಬ ಎಷ್ಟೋ ಕಣ್ಣಲ್ಲಿ ನೀರು ಇಟ್ಕೊಂಡಿದ್ದಾರೆ. ನನ್ನಿಂದ ಅವರು ಕಣ್ಣಲ್ಲಿ ನೀರಿಟ್ಟಿದ್ದಾರೆ. ನಾನು ಹತ್ತಿದ್ದೀನಿ, ನನಗೂ ಬೇಜಾರಾಯಿತು ತುಂಬ. ನಾವಿಬ್ಬರು ಹೆಂಗಾಗೋಗ್ಬಿಟ್ರೆ ಅಂದರೆ ಸಾಕು ನವೀನ್, ಅವರು ಅಷ್ಟೇ ಸಾಕು ನವೀನ್, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತಂದರು. ಮೇಡಮ್ ನನಗೂ ಅವಾಗ ಅವ್ರು ಅಂದಾಗ ಯಾಕೆ ನಾವು ಈ ಥರ ಮಾಡ್ತಾಯಿದ್ದೀವಿ. ಆಮೇಲೆ ನನಗೆ ಗೊತ್ತಾಯಿತು, ವಿ ಆರ್ ಟ್ರೆಂಡ್. ನಾನು ಟ್ರೋಲ್ ಅವ್ರಿಗೆ ನಿಜವಾಗ್ಲೂ ನನಗೆ ಎಷ್ಟು ಭಯ ಆಗುತ್ತೆ ಅಂದರೆ, ಅವ್ರು ಮಾಡಿದಾಗ ನನ್ನ ಫ್ಯಾಮಿಲಿಯವ್ರು ನನಗೆ ಕಳಿಸಿ ಇಲ್ಲಿದ್ದೇ ನೋಡು ಇಲ್ಲಿದೆಯಾ ನೋಡು ಅಂತಂದಾಗ ನನಗೆ ಐ ಮೀನ್ ಟು ಎ ಬಿಸ್ನೆಸ್. ನಾವು ಬಿಸ್ನೆಸ್ಸಲ್ಲಿದ್ದಾಗ ನಾವು ಯೋಚನೆ ಮಾಡಬೇಕಾಗತ್ತೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಒಂದು 10 ಜನ ನೆಗೆಟಿವ್ ಕೊಟ್ಟಿರ್ಬೋದು, ಬಟ್ 90% ಪೀಪಲ್ ದೇ ಆರ್ ಅಕ್ಸೆಪ್ಟೆಡ್. ವಿ ಆರ್ ಡೂಯಿಂಗ್ ಇಟ್. ಐ ವಾಂಟ್ ರೇಷ್ಮಾ ಮೇಡಮ್ ಟು ಬಿ ಇನ್ ದ ನಂಬರ್ 1. ಆ್ಯಂಡ್ ಅವ್ರಿಗೂ ಆಫರ್ಸ್ ಬರಬೇಕು. ಅವ್ರ ಕಲೆನ ಯಾರೂ ನೋಡಿಲ್ಲ, ಕಿಚಗಿಲಿಲಿ ಮಾತ್ರ ನೋಡಿದ್ದಾರೆ. ಅವ್ರ ಕೈಯಲ್ಲೂ ಈ ಥರ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿ, ಅವ್ರಿಗೆ ನಮಗೂ ಸಪೋರ್ಟ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಅವ್ರ ಕೈಯಲ್ಲಿ ಏನು ಯೂಸ್ ಮಾಡ್ಕೊಬೇಕು, ಕಲೆಯಿಂದ ಏನು ಯೂಸ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಳ್ಳಿ. ಅವ್ರಿಗೂ ಎಷ್ಟೋ ಮೋಸ ಮಾಡ್ತಾಯಿದ್ದಾರೆ, ಅದನ್ನೆಲ್ಲ ನಾನು ಕಣ್ಣಾರ ನೋಡ್ತಾನೇ ಇದ್ದೀನಿ. ಅದಕ್ಕೆ ಅವ್ರ ಬೆನ್ನಿಂದ ನಿಂತ್ಕೊಂಡಿದ್ದೀನಿ ಹೊರತು ಬೇರೆ ಏನೂ ಇಲ್ಲ. 2 ಕೈ ಸೇರಿದ್ರೆ ಚಪ್ಪಾಳೆ ಅಂದಂಗೆ ನಾವಿಬ್ಬರು ಸೇರಿ ಕೈ ಹೊಡಿತಾ ಇದ್ದೀವಿ. ಅವ್ರಿಗೂ ನಮಗೆ ವಿಷುವಲು ಬರ್ತಾಯಿದೆ, ಏನಂತಾರೆ ಮೊಟ್ಟೆನೂ ಹೊಡಿತಾ ಇದೆ. ಓಕೆ, ಸೂಪರ್. ಇನ್ನು ರೇಷ್ಮಾ,
ಈಗ ನವೀನ್ ಅವ್ರನ್ನ ಮೀಟ್ ಮಾಡಿದಾಗ ನಿಮಗೆ ಏನು ಅನಿಸ್ತು? ಆಮೇಲೆ ಅವ್ರ ಜೊತೆ ರೀಲ್ಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಫಸ್ಟ್ ಕೇಳಿದಾಗ ಏನು ಅನಿಸ್ತು? ಏನಾದರೂ ಅಂದ್ಕೊಂಡ್ರಾ ಯಪ್ಪ ಈ ಥರ ಮಾಡಿದ್ರೆ ಜನಗಳು ನನ್ನನ್ನು ಹೆಂಗಪ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೆಂಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಎಲ್ಲಾದರೂ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಾ ಹೇಗೆ? ನಾನು ಯಾವತ್ತೂ ಜನ ಏನಂತಾರೋ ಅಂತ ನಾನು ತೊಗೊಂಡೇ ಇಲ್ಲ. ನನ್ನ ಮೈಂಡ್ ಏನಿರುತ್ತೋ, ನನ್ನ ಮನಸ್ಸು ಏನಿರುತ್ತೋ ಅದನ್ನೇ ನಾನು ಕೇಳೋದು. ಓಕೆ ಅವಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ. ಮತ್ತು ಇವ್ರಿಗೆ ನಾನು ಇವ್ರ ಜೊತೆ ಮಾಡಬೇಕು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ಹಿಂಗೆ ಊಟ ಮಾಡಿಸಿದ್ರಲ್ಲ, ಊಟ ಮಾಡ್ಕೊಂಡ್ವಲ್ಲ, ಆಚೆಗಡೆ ಬರ್ತಾಯಿದ್ವಲ್ಲ ಅಂತ ಒಂದು ರೀಲ್ ಮಾಡಿ ಅಂತ ಹೇಳಿದ್ರು. ನನ್ನ ಮಗನೇ ಹಿಡ್ದ ಅದು ಇದರಲ್ಲಿ. ಅದು ಮಾಡಿದ್ವಿ ಅಷ್ಟೇ. ಅದು ಮಾಡಾದ್ಮೇಲೆ ಕ್ಯಾಮ್ರಾ ತೊಗೊಂಡಿದ್ದೀನಿ ಮೇಡಮ್ ಅಂತ ಸೆಕೆಂಡ್ ದಿವಸನೇ ಹೇಳಿದ್ರು ಇವರು. ನಾನು ಹಾಂ ಹೌದು ಕ್ಯಾಮ್ರಾ ತೊಗೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ನನಗೂ ಗೊತ್ತಿರಲಿಲ್ಲ ಇವರು ಕ್ಯಾಮ್ರಾ ತೊಗೊಂಡವ್ರೆ ಅಂತ ಹೇಳ್ಬಿಟ್ಟು. ನಾನೇನೋ ಐಡಿಯಾ ಮಾಡಿದ್ದೆ, ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಅದನ್ನು ಇವ್ರಿಗೆ ಹೇಳಿದೆ, ನಾನು ಈ ಥರ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವ್ರು ಕ್ಯಾಮ್ರಾ ತೊಗೊಂಡವ್ರೆ ಅಂತ ಗೊತ್ತಿರಲಿಲ್ಲ. ನಾನು ಒಂಟಿ ಮಾಡೋಣ ಅಂತ ಇದ್ದೆ, ಇವ್ರು ಜೊತೆಲಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಜೊತೆಲಿ ಮಾಡ್ಕೊಂಡ್ವಿ ನಾವು. ಬಟ್ ಜೊತೆಲಿ ಮಾಡಿದಾಗ ನಾವು ಈ ಥರ ಓಡ್ತೀವಿ, ಎಕ್ಸ್ಪ್ರೆಸ್ ಬಸ್ ಥರ ಅಂತ ಗೊತ್ತಿರಲಿಲ್ಲ. ಅದು ನಾವು ಓಡ್ತಾನೇ ಇದ್ದೀವಿ, ಸ್ಟಾಪೇ ಇಲ್ಲ ಅದಕ್ಕೆ. ಅದು ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಆ ದೇವರು ಕಣ್ಬಿಟ್ಟು ನೋಡಿದ್ರೆ ಅದು ಎಂಡ್ ಆಗೋದು ಬೇಡ ಅಂತ ನಾನು ಅನಿಸುತ್ತೆ. ಟ್ರೋಲ್ ಪೇಜಸ್ ಬಗ್ಗೆ ಏನು ಹೇಳ್ತೀರಾ? ಎಲ್ಲಿ ಅಂಕಲ್ಲು, ನಾನು ಇನ್ನೂ ಏನು ಹೇಳಕ್ಕೆ ಹೋಗಲ್ಲ, ನಿಮಗೆ ಗೊತ್ತು ಏನೇನು ಟ್ರೋಲ್ ಆಗಿದೆ ನಿಮ್ಮ ಬಗ್ಗೆ ಅಂತ. ಸಿಕ್ಕಾಬಿಟ್ಟೆ ನಾನು ಈಗಲೂ ನನ್ನ ಹತ್ರ ಇದೆ. ನಮ್ಮ ಯಜಮಾನ್ರೇ ನನಗೆ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ತುಂಬ ಒಳ್ಳೆ ಫ್ರೆಂಡ್ ನಮ್ಮಿಬ್ರಿಗಿಂತ ಇವರಿಬ್ರು ತುಂಬ ಒಳ್ಳೆ ಫ್ರೆಂಡು. ಹೌದು, ಯಾಕಂದರೆ ನಮ್ಮ ಯಜಮಾನ್ರೇ ಹೇಳೋದು, ಮಾಡಮ್ಮ ಏನೂ ಇಲ್ಲ, ಆ ಥರ ಏನಿಲ್ಲ, ನನಗೆ ಗೊತ್ತು ನೀನು ಹೆಂಗೆ ಅಂತ ಹೇಳ್ಬಿಟ್ಟು ಅಂತಾರ. ಅವ್ರಿಗೊಂದು ನಂಬಿಕೆ ಇದೆಯಾ ನನ್ನ ಮೇಲೆ, ಅಷ್ಟು ಸಾಕು, ನನಗೆ ಇನ್ನೇನು ಬೇಡ. ಓಕೆ, ಟ್ರೋಲ್ ಆಗ್ತಾ ಇದ್ದೀರಲ್ಲ, ನಿಮ್ಮಿಬ್ರದ್ದು ಟ್ರೋಲ್ ಸಿಕ್ಕಾಬಿಟ್ಟೆ ಆಗ್ತಾ ಇದೆ. ಏನು ಆಂಟಿ ಜೊತೆಲಿ ಯಾರೋ ಬಂದ್ಬಿಟ್ಟಿದ್ದಾರೆ. ನಾನು ನಿದ್ರೆ ಮಾಡಿಲ್ಲ ಗೊತ್ತಾ ನಿಮಗೆ? ನಿಜವಾಗ್ಲೂ ನಿದ್ರೆ ಮಾಡಿಲ್ಲ, ಎಲ್ಲೂ ಕಾಣಿಸ್ಕೊತಾ ಇರಲಿಲ್ಲ. ನವೀನ್ ನೀನೇನಾ ಇದು ನಿನಗೇನು ಬಂದಿದೆ ದೊಡ್ಡ ರೋಗ ಅನ್ನೋರು. ನಾನಂದ್ರೆ ನಾನು ಏನು ಮಾಡಿಬಿಟ್ಟೆ ಇಂಥ ಘನಕಾರ್ಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಜನ ಕೇಳಿದ್ರು, ನೀನು ಇಟ್ಕೊಂಬಿಟ್ಟಿದ್ಯಾ, ನನಗದು ಇಟ್ಕೊಂಬಿಟ್ಟಿದ್ಯಾ ಅಂತ ಅಂದಿದ ತಕ್ಷಣ ಹಂಗೆ. ಆಮೇಲೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಯಾಕೆ ಈ ಥರ ನಮ್ಮ ಜನಗಳು ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ? ಹಂಗಾರೆ ಅವರು ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆ ಮಾಡಿದ್ರು ಹಿಂಗೇನಣ್ಣ? ಒಂದು ಹುಡುಗಿ ಮಾಡಿದ್ರೇ ಹಿಂಗೇನಾ? ಒಂದು ಹುಡುಗ ಮಾಡಿದ್ರೇ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಮಾಡ್ತಾಯಿದ್ದಾರೋ ಅಷ್ಟು ಜನನೂ ಇದೇ ಥರ ನೋಡ್ತಾ ಇದ್ದಾರೆ. ನಾನು ಅವಾಗ ಏನಾಗುತ್ತೆ, ನನಗೆ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಒಂದು ಸತಿ ಯಾವುದು ಬೇಡಪ್ಪ ನೋಡೋದು. ನಾನು ಒಂದೊಂದು ಸತಿ 2-3 ಸತಿ ಅಂದಿದ್ದೀನಿ, ಕಮೆಂಟ್ಸ್ನ ಆಫ್ ಮಾಡ್ತೀನಿ ಮೇಡಮ್ ಅಂತ. ಅವ್ರು ಅಂದರು, ನವೀನ್ ನಾವು ರುಬ್ತಾ ಇದ್ದೀವಿ ಅಷ್ಟೇ, ಮಸಾಲ ಬೇಕು ಅಂದರೆ ನೀವು ಕಮೆಂಟ್ ಆನ್ ಮಾಡಿ, ಆವಾಗಲೇ ನಾವು ಎಲ್ಲ ಕಡೆ ಕಾಣಿಸ್ಕೊಳ್ಳು. ನನಗೆ ಒಂದೊಂದು ಕಮೆಂಟ್ ಬಂದಾಗ ನಾನು ನೋಡೋದು ಕೆಲವೊಂದು ಒಳ್ಳೆ ಕಮೆಂಟ್ಸ್ಗೆ ಆ್ಯಸ್ ಎ ನಾವು ಒಂದು ಆನ್ಸರ್ ಮಾಡಬೇಕು. ಅದು ಆನ್ಸರ್ ಮಾಡಿದ್ರು ಅದಕ್ಕೂ ಟ್ರೋಲ್ ಮಾಡ್ತಾರೆ. ನಂಗೆ ಅದು ಅರ್ಥನೇ ಆಗ್ತಾಯಿಲ್ಲ. ಒಂದು ಪ್ಯಾರಾಗ್ರಾಫು ಅವ್ರಿಗೆ ಮನೇಲಿ ಕೆಲಸ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಏನಂತಾರೆ ಪೊಯಮ್ ಥರ ಬರೀತಾರೆ. ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಹುಚ್ಚ ಆಗೋಗ್ಬಿಡ್ತೀನಿ, ಹಿಂಗೂ ತಲೆ ಕೆಡ್ಸ್ಕೊಂಡು ಬರೀತಾರೆ ನಮ್ಮ ಬಗ್ಗೆ. ಇಷ್ಟೊಂದು ಟ್ರೆಂಡಲ್ಲಿದ್ದೀವ ನಾವು ಅಂತ ಅಂದ್ಕೊಂಡು ನನಗೂ ಗೊತ್ತಾಗಿ ಆಯಿತು ಮಾಡೋಣ ಬಿಡು, ಅದರಲ್ಲೇನಿದೆ ತಗೋ. ಅವ್ರಿಗೇನು ಬೇಕು ಎಂಟರ್ಟೈನ್ಮೆಂಟ್ ಬೇಕು, ನಾವು ಕೊಡ್ತಾಯಿದ್ದೀವಿ. ನೀವಿಗೆ ಕಮೆಂಟ್ಸನ್ನ ಬರೀರಿ, ನಮ್ಮಿಬ್ಬರಿಗೆ ಮದುವೆನ ಮಾಡಿಸಿ, ಏನನ ಮಾಡಿಸಿ. ಅವ್ರ ಬರ್ತಡೇ ದಿವಸ ಅವ್ರ ಯಜಮಾನ್ರ, ನಾನು ಬರ್ತಡೇ ಟೈಮಲ್ಲಿ ನಾನು ನೋಡ್ತಾಯಿದ್ದೀನಿ, ಅಲ್ಲಿ ಕೂತ್ಕೊಂಡು ಅಲ್ಲೇ ನೋಡ್ತಾಯಿದ್ದೀನಿ, ವೇರ್ ಇಸ್ H1 H2 ಅಂತಾರೆ. ಅದು ನಾನು H1 H2 ಅಂತ ಏನು ಅಂದರೆ ಆಮೇಲೆ ಫ್ಲ್ಯಾಶ್ ಆಯಿತು ಹಸ್ಬೆಂಡ್ 1 ಹಸ್ಬೆಂಡ್ 2 ಅಂತ. ವಾಟ್ಸ್ ರಾಂಗ್ ಅಂತ ಅಂದ್ಬಿಟ್ಟು ನನಗೆ ಭಯ. ಇವ್ರು ಹಂಗೂ ಅಂದರು. ನಾನು ಅಂದೆ, ತೋರಿಸ್ಬೇಡಿ ಎಲ್ಲಿ ಬರ್ತಡೇ ಟೈಮ್, ಬೇಡ ತೋರಿಸ್ತೀನಿ. ಯಾಕೆ? ನೀವು ನಮ್ಮ ಫ್ಯಾಮಿಲಿ ಮೆಂಬರ್, ಅವ್ರ ಹಸ್ಬೆಂಡು ಅಂತ ಅಂದರು. ಹಗ್ ಮಾಡಿದ್ರು. ನಾನು ಇನ್ನೂ ಅದೆಲ್ಲ ರೀಲ್ ಎಲ್ಲ ಬಿಟ್ಟಿಲ್ಲ. ಅದು ಇವ್ರದ್ದೆಲ್ಲ ಇದೆ, ಜೊತೆಲಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅಲ್ಲಿ ಫಸ್ಟೇ ಬಿಟ್ಬಿಟ್ರೆ ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ, ಬೇಡ ಅಂತ ಅಂದ್ಬಿಟ್ಟು ನಾನು ಸೈಲೆಂಟ್ ಆಗೋಗ್ಬಿಟ್ಟೆ. ನಾನು ಇವಾಗ ನಾರ್ಮಲ್ ಆಗಿದೆ. ಇನ್ನೂ ಓಕೆ, ನನಗೆ ನೆಕ್ಸ್ಟ್ ರೀಲ್ಸ್ ಯಾವುದು ಅಂತ ನವೀನಿಗೇನೋ ಮೆಸೇಜ್ ಕಳಿಸಿದ್ರಂತೆ ರೇಷ್ಮಾ ಅವರು. ಯಾವ ಸಾಂಗು ರೇಷ್ಮಾ ನೆಕ್ಸ್ಟ್ ಸಾಂಗ್? ರಾಗಿ ಹೊಲಗಾಗಿ ತಳಿ ಗುಡಿಸಲಿಗೆ ಹೋದ ಮಾತನಾಡಲು, ನನ್ನ ಪತಿರಾಯನಿಗೆ ತಿನ್ನಿಸಲು, ಮಾತನಾಡಲು. ಆ ರೀಲ್ ನೋಡಿದ ತಕ್ಷಣ ನನಗೆ ಏನು ಬಂತು ಗೊತ್ತಾ, ಕಮೆಂಟ್ಸ್ನ ನೋಡಿ ನಾನು ಗಡ ಮೇಡಮ್ ಏನಿದು ಇದು ಅಂತಂದರೆ. ಆಮೇಲೆ ಆ ರೀಲ್ ನೋಡಿದೆ, ಬಟ್ ಅದು ಎಲ್ಲಿ ನೋಡಿದೆ ಅಂತ ಗೊತ್ತಿಲ್ಲ. ಗಡ ನಾನು ಬಡ ಆ ರೀಲ್ ನೋಡಿದೆ, ಬಟ್ ಇಟ್ ವಾಸ್ ವೆರಿ ಡೀಸೆಂಟ್. ಪ್ರೆಸೆಂಟ್ ಮಾಡ್ಬೋದು ಅಂತ ಅಂದ್ಕೊಂಡೆ, ಆಕ್ಸೆಪ್ಟ್ ಮಾಡಿದೆ. ಬಟ್ ಇಟ್ ಟೇಕ್ಸ್ ಟೈಮ್, ಬಿಕಾಸ್ ನಾವು ಆಲ್ರೆಡಿ ಮಾಡಿದ್ದೀವಿ. ಒಂದೊಂದಾಗಿ ಬಿಡಬೇಕು. ಅದನ್ನು ಬಿಟ್ಟು ಅಲ್ಲ, ರಾಗಿ ಹೊಲದ ಹಾಗೆ ತಾನೇ ಗುಡಿಸಲು. ಅದಕ್ಕೆ ಮಾಡ್ತೀವಿ, ಅದು ಮಾಡಬೇಕು. ಹಿಂಗೆಲ್ಲ ಇವ್ರಿಬ್ರದ್ದು ಬರ್ಬೇಕು. ಅದು ಏನ್ ಗೊತ್ತಾ, ಒಂದು ಹಳ್ಳಿಗೆ ಹೋಗಿ ಅದು ಹುಲ್ಲು ಇರುತ್ತಲ್ಲ, ಹುಲ್ಲು ಬೆಟ್ಟ ಇರುತ್ತಲ್ಲ, ಆ ಬೆಟ್ಟದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಐಡಿಯಾ ಇದೆ. ಆ ಥರನೇ ಮಾಡಬೇಕು ಅಂತ ನಂಗೆ ಆಸೆ ಇದೆ. ಆ ಥರನೇ ಮಾಡ್ಬೇಕು. ಆ ಥರನೇ ಅಂದರೆ ರವಿ ಮಾಮ ಮಾಡೋರಲ್ಲ, ಆ ಥರನೇ
ನೀವು ರವಿ ಮಾಮನ್ ತರ ಮಾಡಿದ್ರೆ ಅಲ್ಲಿ ನಿಮ್ಮನ್ನ ಹಾಕೊಂಡು ರುಬ್ಬಿ ಅಂತ ರುಬ್ಬಕ್ಕೆ ಅವ್ರು ರೆಡಿ ಇದ್ರೆ ರುಬ್ಬಿಸ್ಕೊಳಕ್ ನಾವು ರೆಡಿ ಇದೀವಿ. ನಿಜ ನಂಗೆ ತುಂಬಾ ಖುಷಿ ಆಗುತ್ತೆ ರುಬ್ಬಿಸ್ಕೋಬೇಕಂದ್ರೆ. ಅವ್ರು ಹೇಳೋದು ಅವ್ರು ಟ್ರೋಲ್ ಮಾಡ್ತಾ ಇರ್ತಾರಲ್ಲ, ನಾನಂತೂ 100 ಸರಿ ನೋಡಿ ನಗ್ತಾ ಇರ್ತೀನಿ, ಹೊಟ್ಟೆ ಉಣ್ಣಾಗೋದ. ಅವ್ರು ಬ್ಯಾಡ್ಕೊಂಡ್ ಕೊಟ್ಟರು ನನ್ಗೆ ಚೆನ್ನಾಗಿ ಕಾಣುತ್ತೆ. ಅವಾಗ ಇನ್ನೂ ಜಾಸ್ತಿ ಬ್ಯಾಡ್ಕೊಂಡ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಕಮೆಂಟ್ಸ್ ನೋಡಿ ಹೇಳಿದ್ರೆ ಐ ಡೋಂಟ್ ಕೇರ್. ರಾಗಿ ಒಳ್ಳೆದಾಗಿತ್ತು. ಆಸ್ ಎ ಆರ್ಟಿಸ್ಟ್ ನಾವು ನಾರ್ಮಲ್ ಆಗಿ ಮಾಡ್ತಾ ಇದ್ವಿ. ಯಾಕೆ ರವಿ ಮಾವನೇ ಮಾಡಿದಾಗ ನಾವು ಯಾಕೆ ಮಾಡ್ಬಾರ್ದು? ನಾವು ಒಬ್ಬರೇ ಮಾಡಿದ್ವಲ್ಲ, ಎಷ್ಟೊಂದು ಜನ ಮಾಡಿದ್ದಾರೆ, ಅದನ್ನ ಮಾಡೋಣ. ಬಟ್ ನನಗೇನಂತಂದ್ರೆ ಎಲ್ಲ ಒಂಥರ ರೆಟ್ರೋ ಮೀನ್ಸ್ ನನ್ನ ಕ್ಯಾಮ್ರಾಮ್ಯಾನ್ ಕೈಯಲ್ಲಿದೆ, ಅದರಲ್ಲೇನು ಇಲ್ಲ. ನಾವು ಕಾಸ್ಟ್ಯೂಮ್ಸ್ ಹಾಕೊಂಡು ನಿಂತ್ಕೊಂತೀವಿ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ತೀವಿ. ಅವರೇ ಎಲ್ಲರೂ ಇರ್ತಾರೆ, ನಮ್ಮ ಮುಂದೆ ಎಲ್ಲರೂ ಇರ್ತಾರೆ, ಅವ್ರ ಮುಂದೆ ನಾವು ಮಾಡೋದು ಹೆಂಗೆ ನಾವು ಕ್ಯಾಮ್ರಾ. ಇವಾಗ ನಾನು ಅವ್ರ ಜೊತೆ ರವಿ ಮಾಮನ್ ಜೊತೆ, ರವಿ ಸಾರ್ ಜೊತೆನೇ ಮಾಡ್ತಾ ಇದ್ದೀನಿ, ರವಿ ಮಾಮನ್ ಜೊತೆನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮಾತಾಡ್ತೀವಿ. ಇವಾಗ ಇವ್ರಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಮಾಡ್ತೀವಿ ಅಂತ ರೆಡಿ ಆಗ್ಬಿಟ್ಟವ್ರೆ 4-5 ಜನ. ನಮ್ ಜೊತೆ ಮಾಡಿ ತುಂಬಾ ಜನ ಕಾಲ್ ಮಾಡ್ತವ್ರು ನನ್ಗೆ, ಅವ್ರ ಜೊತೆ ಮಾಡ್ತಿರೋದು, ನಮ್ ಜೊತೆನೂ ಮಾಡಿ, ನಾವು ಇದ್ ಮಾಡ್ತೀವಿ, ನಾವು ಬೆಳಿಬೇಕಲ್ವಾ, ನಮ್ ಜೊತೆನೂ ಮಾಡಿ ಅಂದ್ರೆ ಅದು ಹೆಂಗೆ ಏಕ್ ಮಾಡೋದು ಆ ತರ ಮಾತಾಡ್ತಾರೆ. ನಿಜವಾಗ್ಲೂ ಖಂಡಿತ